ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಗಿಣಿಗೇರ ದನದ ಸಂತೆಯಲ್ಲಿ ರೈತರಿಗೆ ಹೊಡೆತ, ವ್ಯಾಪಾರಿಗಳಿಲ್ಲದೆ ಮಾರಾಟ ಸ್ಥಗಿತ. ಕೊಪ್ಪಳ ಜಿಲ್ಲೆಯ ಗಿಣಿಗೇರ ದನದ ಸಂತೆಯಲ್ಲಿ ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ತಮ್ಮ ಸಾಕು ದನಗಳನ್ನು ಮಾರಾಟ ಮಾಡಲು ದೂರದೂರಿನಿಂದ ಸಂತೆಗೆ ಬಂದ ರೈತರು ವ್ಯಾಪಾರಿಗಳ ಕೊರತೆಯಿಂದ ಆತಂಕಕ್ಕೆ ಒಳಗಾಗಿದ್ದಾರೆ. ರೈತರ ಆರೋಪದ ಪ್ರಕಾರ ಕೆಲ ಸಂಘಟನೆಗಳ ಕಾರ್ಯಕರ್ತರು ದನ ಸಾಗಾಣೆ ಹಾಗೂ ಖರೀದಿ ಮಾರಾಟಕ್ಕೆ ಅಡ್ಡಿಪಡಿಸುತ್ತಿರುವ ಕಾರಣ ವ್ಯಾಪಾರಿಗಳು ಸಂತೆಗೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಇದರಿಂದ ದನಗಳಿಗೆ ಸೂಕ್ತ ಬೆಲೆ ಸಿಗದೆ ರೈತರು ಆರ್ಥಿಕ ನಷ್ಟ ಅನುಭವಿಸುವಂತಾಗಿದೆ. ನಾವು ಸಾಕಷ್ಟು ಖರ್ಚು ಮಾಡಿ ದನಗಳನ್ನು ಸಂತೆಗೆ ತಂದಿದ್ದೇವೆ, ಆದರೆ ಖರೀದಿಸಲು ವ್ಯಾಪಾರಿಗಳೇ ಬರುತ್ತಿಲ್ಲ. ಇದರಿಂದ ನಮ್ಮ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ ಎಂದು ರೈತರು ಅಳಲು ತೋಡಿಕೊಂಡಿದ್ದಾರೆ. ರೈತರು ಮತ್ತು ವ್ಯಾಪಾರಿಗಳು ಯಾವುದೇ ಭಯವಿಲ್ಲದೆ ದನಗಳ ಖರೀದಿ ಮಾರಾಟ ನಡೆಸಲು ಅನುಕೂಲವಾಗುವಂತೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಕೆಜಿ ನ್ಯೂಸ್ ಗದಗ. ಯಾರಿಗೆ ಕೊಡ್ಬೇಕಪ್ಪ? ನಾವು ಸತ್ತರಲ್ಲಿ ಮನೆ ಮುಂದೆ ನಾವು 5,000 ಕೊಟ್ಟು ಮಣ್ಣು ಮಾಡಬೇಕು. ನಮ್ಮ ಪರಿಸ್ಥಿತಿ ಮಳೆ ಆಲ್ದ ಹಿಂಗೈತಿ. ನಮ್ಮ ದನ ನಾವು ಮಾರ್ಕೊಂಡ್ ತಿನ್ನಕ್ಕೆ ಯಾವುದೇ ಎಲ್ಲಪ್ಪ ಶಂಕರಪ್ಪ ಪೂಜಾರ್ ಗಜೇಂದ್ರಗಡ ತಾಲೂಕಿನವ್ರು. ನಾವು ಗದಗ ಜಿಲ್ಲಾ, ನಾವು ವ್ಯಾಪಾರಸ್ಥರು. ಇವರು ನಮ್ಮನ್ನ ಗಾಡಿ ಏರ್ಕೊಂಬರ್ ಮುಂದ ನಮ್ಮನ್ನ ರಸ್ತಾಕ್ಕೆ ನಿಂತು ಅಡ್ಡ ತರಬ್ತಾರಲ್ಲ, ಇವ್ರು ಎದ್ರ ಸಂಬಂಧ ನಮ್ಮನ್ನ ತರಬ್ತಾರಪ್ಪ? ನಾವೇನು ಅನ್ಯಾಯ ಮಾಡಿ ಇವ್ರಿಗೆ? ನಮ್ಮ ದುಡ್ಡು, ನಮ್ಮ ಗಾಡಿ ಲೈಸೆನ್ಸ್, ಗಾಡಿ ಪಾಸಿಂಗು ಎಲ್ಲ ತೆಗೆದು ಕಾಟ ಎಲ್ಲ ಮಾಡಿ ಗೌರ್ಮೆಂಟಿಗೆ ಕಟ್ಟಿ ನಾವು ಅವ್ರು ಹೇಗೆ ಕೇಳಿ ಹೋಗಿ ನಮ್ಮನ್ನ ಪೊಲೀಸರ ಕೈ ಕೊಡ್ತಾರಲ್ಲ. ನಾವೇನು ಯಾರು ಮರ್ಡರ್ ಮಾಡಿವ? ನಾವು ಯಾವಾಗಿಂದ ಹಿಡ್ಕೊಂಡಿವ? ಅವಾಗ ತುಡು ಮಾಡಿದಾರ ಬಿಡ್ತಾರ, ತುಡು ಮಾಡಿದಾರಿ ಬೆಣ್ಣತ್ತಾರ. ಈ ಕೆಂಪ್ ಟವಲ್ ಹಾಕೊಂಡು ನಮಗೂ ಮಾಡಕ್ ಬರ್ತಾ? ಏನ್ ಮಾಡ್ತಾರ ಕೆಂಪ್ ಟವಲ್ ಹಾಕೊಂಡು? ಇವ್ರನ್ನ ನಮಗೂ ಮಾಡಕ್ ಬರ್ತಾ. ನಾವು ಇದನ್ನೆಲ್ಲ ಮಾಡಿ ಮುಗಿಸೀವಿ. ನಾವು ರೈತರಿಗೆ ಹುಚ್ಚದ್ದು ನಿಂತು ಅಂದರ ಇದರ ಮಾತ್ರ ಇವರು ಉಳಿಗಿಲ್ಲ. ರೈತರು ಹುಚ್ಚದ್ದು ಗಪ್ಪಾಗ್ಯಾರ. ಹಳೆ ಎತ್ತು, ಮುದುಕಾಲ ಎತ್ತು, ಹಲ್ಲು ಬಿದ್ದ ಎತ್ತು, ಕಾಲು ಮುರಿದ ಎತ್ತು ಯಾರಿಗೆ ಕೊಡ್ಬೇಕಪ್ಪ? ನಾವು ಸತ್ತರಲ್ಲಿ ಮನೆ ಮುಂದೆ ನಾವು 5,000 ಕೊಟ್ಟು ಮಣ್ಣು ಮಾಡಬೇಕು. ನಮ್ಮ ಪರಿಸ್ಥಿತಿ ಮಳೆ ಆಲ್ದ ಹಿಂಗೈತಿ. ನಮ್ಮ ದನ ನಾವು ಮಾರ್ಕೊಂಡ್ ತಿನ್ನಕ್ಕೆ ಯಾವುದೇ ನಮಗ